ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಇವತ್ತು ಯಾವುದೇ ವ್ಲಾಗ್ ಆಗಿ ಬಂದಿಲ್ಲ. ಇವತ್ತೊಂದು ಹಬ್ಬದ ಸ್ನ್ಯಾಕ್ಸ್ ರೆಸಿಪಿಯಾಗಿ ಬಂದಿದ್ದೀನಿ. ತುಂಬಾ ಟೇಸ್ಟಿಯಾಗಿರುವಂತಹ, ತುಂಬಾ ಕ್ರಿಸ್ಪಿಯಾಗಿರುವಂತಹ ಇದಕ್ಕೆ ಕೊಟ್ಟೆ ಅಪ್ಪ ಅಂತ ಹೇಳ್ತಾರೆ. ತುಂಬಾ ಟೇಸ್ಟಿ ಆಗುತ್ತೆ. ಇದನ್ನು ನಾನಿಲ್ಲಿ ಮಾಡೋದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆ, ಆಮೇಲೆ ಒಂದು 5ರಿಂದ 6 ಏಲಕ್ಕಿ ತಗೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 2 ಮೊಟ್ಟೆನ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು 2 ಕಪ್ ಮಾಡ್ಕೋತಾ ಇರೋದು, ಹಾಗಾಗಿ 2 ಮೊಟ್ಟೆ ಹಾಕ್ಕೋತಾ ಇದ್ದೀನಿ. 4 ಕಪ್ ಅಂದರೆ 4 ಮೊಟ್ಟೆ, 1 ಕಪ್ಪಿಗೆ 1 ಮೊಟ್ಟೆದು ಮೆಷರ್ಮೆಂಟಲ್ಲಿ ಹಾಕೋಬೇಕು. ನಂತರ ಇದನ್ನು ಚೆನ್ನಾಗಿ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕದು. ಮೊಟ್ಟೆ ಎಲ್ಲ ಸ್ವಲ್ಪ ತಿಕ್ಕಾಗಿ ಬರಬೇಕು. ಆ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಏಲಕ್ಕಿ ಫ್ಲೇವರ್ ಸ್ವಲ್ಪ ಕಮ್ಮಿ ಇಷ್ಟ ಇದ್ದರೆ ಸ್ವಲ್ಪ ಕಮ್ಮಿ ಹಾಕ್ಕೋಬೋದು. ನನಗಿಲ್ಲಿ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ, ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಏಲಕ್ಕಿನ. ಸೊ ಇವಾಗ ಅದನ್ನು ಒಂದು ಪಾತ್ರೆಗೆ ಹಾಕಿ ಆ ಬ್ಯಾಟರನ್ನು ಇಲ್ಲಿ ನಾನು ಮೈದಾ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಒಂದೊಂದು ಸಲ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ, ಯಾಕಂದರೆ ಮೊಟ್ಟೆದು ಸೈಜ್ ಇರುತ್ತಲ್ವ, ಸ್ವಲ್ಪ ಚಿಕ್ಕದು ದೊಡ್ಡದೆಲ್ಲ ಬರುತ್ತೆ. ಸೊ ಆವಾಗ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಮೈದಾ ಹಿಟ್ಟಿದು ಅಳತೆಯಲ್ಲಿ. ನೀವು ಸ್ವಲ್ಪ ಸ್ವಲ್ಪನೇ ಹಾಕಿ ಚಪಾತಿ ಹಿಟ್ಟನ್ನು ಯಾವ ಥರ ನಾವು ಕಲಿಸ್ಕೋತೀವೋ ಆ ಥರ ಕಲಿಸ್ಕೊಂಡ್ರೆ ಆಯಿತು. ಸೊ ಇದು ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೆ. ನಂತರ ಇದನ್ನು ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೋತೀನಿ. ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನಾನು ಇದನ್ನು ಕಲಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್, ಯಾಕೆಂದರೆ ಇದು ಪ್ರತಿಯೊಂದು ಸ್ಟೆಪ್ಪೂ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರಬೇಕಂದ್ರೆ ಅದರದ್ದು ಪ್ರತಿಯೊಂದು ಸ್ಟೆಪ್ಪನ್ನು ನಾವು ಫಾಲೋ ಮಾಡ್ಕೋಬೇಕು, ಆವಾಗಲೇ ಅದು ಚೆನ್ನಾಗಿ ಬರೋದು. ಸೊ ಹಾಗಾಗಿ ಇಲ್ಲಿ ಸ್ಕಿಪ್ ಮಾಡದೇ ವಿಡಿಯೋನ ನೋಡ್ಕೊಳ್ಳಿ. ಸೊ ಇವಾಗ ಇದನ್ನು ನಾನು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ನೋಡಿ ಇದು ಕರೆಕ್ಟಾಗಿದೆ. ಇವಾಗ ಚೆನ್ನಾಗಿ ನನಗಿಲ್ಲಿ 2 ಕಪ್ಪೇ ಸಾಕಾಯಿತು. ಒಂದೊಂದು ಸಲ ಸ್ವಲ್ಪ ಹೆಚ್ಚು ಬೇಕಾಗುತ್ತೆ ಮೈದಾ ಹಿಟ್ಟು, ಒಂದೊಂದು ಸಲ ಸ್ವಲ್ಪ ಕಮ್ಮಿ ಆಗುತ್ತೆ. ಯಾಕೆಂದರೆ ಅದೇ ಹೇಳಿದ್ನಲ್ಲ, ಮೊಟ್ಟೆ ಸೈಜಲ್ಲಿ ಒಂದೊಂದು ಸಲ ಹೆಚ್ಚು ಕಮ್ಮಿ ಬರುತ್ತೆ, ಆವಾಗ ಮೈದಾ ಹಿಟ್ಟಿದು ಅಳತೆಯಲ್ಲೂ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಇವಾಗ ನಾನು ಇದನ್ನು ಬಾಲ್ಸ್ ಥರ ಮಾಡಿ ಇದನ್ನು ಪ್ಲ್ಯಾಟ್ಫಾರ್ಮ್ ಇದೆಯಲ್ವ, ಇದು ನಮ್ಮದು ಕಿಚನಿದ್ದು ಬೇಸ, ಅಲ್ಲೇ ನಾನು ಎಣ್ಣೆ ಸ್ವಲ್ಪ ಹಾಕಿ ಇದನ್ನು ಚೆನ್ನಾಗಿ ರೋಲ್ ಮಾಡಿ ತಗೋತೀನಿ. ರೋಲ್ ಅಂದರೆ ಚೆನ್ನಾಗಿ ಚಪಾತಿ ಹಿಟ್ಟನ್ನು ನಾವು ಯಾವ ಥರ ಪ್ರೆಸ್ ಮಾಡಿ ತಗೋತೀವೋ ಆ ಥರ ತಗೋತೀನಿ. ತುಂಬಾ ತೆಳು ಮಾಡಬೇಡಿ, ಚಪಾತಿ ಥರ ಮಾಡಬೇಡಿ, ಒಂದು ಸ್ವಲ್ಪ ತಿಕ್ಕಾಗಿರಲಿ. ಇದು ನಾನು ತೋರಿಸ್ತೀನಿ ಎಷ್ಟು ತಿಕ್ಕಾಗಿರಬೇಕು ಅಂತೇಳಿ. ಬೇಕಂದರೆ ಸ್ವಲ್ಪ ಮೈದಾ ಹಿಟ್ಟನ್ನು ಮೇಲ್ಗಡೆ ಡಸ್ಟ್ ಥರ ಮಾಡಿನೂ ಮಾಡ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಎಣ್ಣೆ ಹಾಕಿನೂ ಮಾಡ್ಬೋದು. ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೋಡಿ, ಇಷ್ಟು ದಪ್ಪ ಆದರೆ ಸಾಕು, ಜಾಸ್ತಿ ತೆಳುವೂ ಬೇಡ, ಜಾಸ್ತಿ ದಪ್ಪನೂ ಬೇಡ. ಸೊ ಇವಾಗ ಇದನ್ನು ನಾವು ಕಟ್ಟಿಂಗ್ ಮಾಡೋದು ಅಂದರೆ ಯಾವ ಥರ ಅಂದರೆ ಮೂನ್ ಶೇಪ್ ಬರುತ್ತಲ್ವ, ಅಂದರೆ ಕ್ಯಾಶ್ಯೂನಟ್ ಶೇಪ್ ಬರುತ್ತಲ್ವ, ಆ ಥರ ಮಾಡೋದು. ಸೊ ಅದಕ್ಕೋಸ್ಕರ ಇದರದ್ದು ಹೆಸರು ಕೊಟ್ಟೆಯಪ್ಪ ಅಂತ ಹೇಳೋದು. ಸೊ ಈ ಥರದೊಂದು ಮುಚ್ಚಳ ಇದೆಯಲ್ವ, ಅದರಲ್ಲಿ ಕಟ್ ಮಾಡ್ಕೋಬೋದು. ನಾನಿಲ್ಲಿ ರೂಹ್ ಅಫ್ಜದು ಬಾಟ್ಲ್ ಇದೆಯಲ್ವ, ಅದರದ್ದು ಮುಚ್ಚಳನ ತಗೊಂಡಿದ್ದೀನಿ. ಸೊ ಅದನ್ನು ಈ ಥರ ಮಾಡಿ ತೆಗೆದ್ರೆ ಆಯಿತು. ಪ್ರೆಸ್ ಮಾಡಿ ಅರ್ಧ ಅರ್ಧ ಮೂನ್ ಥರ ಬರುತ್ತೆ, ಕ್ಯಾಶ್ಯೂನಟ್ ಶೇಪಲ್ಲಿ ಬರುತ್ತೆ ಇದು. ಸೊ ನೋಡಿ, ಇದೇ ಥರ ಅರ್ಧ ಅರ್ಧಕ್ಕೇ ಇಟ್ಟು ಕಟ್ ಮಾಡಿದರೆ ತುಂಬಾ ಚೆನ್ನಾಗಿ ಕ್ಯಾಶ್ಯೂನಟ್ ಶೇಪ್, ಆಮೇಲೆ ಮೂನ್ ಶೇಪೂ ಹೇಳ್ಬೋದು, ಆ ಶೇಪಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡೋದಕ್ಕೂ ಚೆನ್ನಾಗಿರುತ್ತೆ. ನಿಮಗೆ ಈ ಥರ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಸ್ಕ್ವೇರ್ ಆಗಿನೂ ಕಟ್ ಮಾಡಿ ತಗೋಬೋದು. ನಾನಿಲ್ಲಿ ಮೂನ್ ಶೇಪಲ್ಲೇ ಕಟ್ ಮಾಡಿ ತಗೊಂಡಿದ್ದೀನಿ. ನಂತರ ಇಲ್ಲಿ ಎಣ್ಣೆ ನಾವು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು, ಅಂದರೆ ಚೆನ್ನಾಗಿ ಬಿಸಿಯಾಗಿರಬೇಕು ಫಸ್ಟಿಗೆ ಎಣ್ಣೆ. ನಂತರ ಇದನ್ನು ಹಾಕಿದ ಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದು ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ ಫ್ರೈ ಆಗೋದಕ್ಕೆ, ಬೇಗನೆ ಫ್ರೈ ಆಗುತ್ತೆ. ಸೊ ನೋಡಿ, ಇವಾಗ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ, ಬಬಲ್ಸ್ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಆವಾಗ ಇದು ಎಲ್ಲ ಸ್ನ್ಯಾಕ್ಸ್ ಐಟಮು ಅದೇ ಥರ ಚೆನ್ನಾಗಿ ಕ್ರಿಸ್ಪಿಯಾಗಿದೆ ಅಂತೇಳಿ ಗೊತ್ತಾಗಬೇಕಂದ್ರೆ ಬಬಲ್ಸ್ ಎಲ್ಲ ಕಮ್ಮಿ ಆಗುತ್ತೆ, ಆವಾಗ ಗೊತ್ತಾಗುತ್ತೆ ಇದು ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬೆಂದಿದೆ ಅಂತೇಳಿ. ಜಾಸ್ತಿ ಡಾರ್ಕ್ ಗೋಲ್ಡನ್ ಕಲರ್ ಮಾಡಬೇಡಿ, ಯಾಕೆಂದರೆ ಇದು ಎಣ್ಣೆಯಿಂದ ತೆಗೆದ ನಂತರನೂ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ನಾನು ತೋರಿಸ್ತೀನಿ ಯಾವ ಥರ ಇರುವಾಗ ಇದನ್ನು ತೆಗಿಬೇಕು ಅಂತೇಳಿ. ಈ ಥರ ಕೈ ಅಲ್ಲಾಡಿಸ್ತಾ ಇರಿ, ಆವಾಗ ಎಲ್ಲ ಕಡೆನೂ ಈವನ್ ಆಗಿ ಕರೆಕ್ಟಾಗಿಯೇ ಫ್ರೈ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಕೈ ಆಡಿಸ್ತಾ ಇರಿ ಇದನ್ನು.
ಸೊ ಫ್ರೆಂಡ್ಸ್ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಈ ಥರ ಕಲರ್ ಬರಬೇಕು. ಜಾಸ್ತಿ ಬ್ರೌನ್ ಥರ ಮಾಡಬೇಡಿ, ಎಣ್ಣೆಯಿಂದ ತೆಗೆದ ನಂತರನೂ ಕಲರ್ ಚೇಂಜ್ ಆಗುತ್ತೆ, ಕರೆಕ್ಟಾಗಿ ಕಲರ್ ಬರುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಕಲರ್ ಇರುವಾಗ ಇದನ್ನು ತೆಗೀರಿ. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಸ್ವಲ್ಪ ಬಿಸಿ ಇರುವಾಗ ಸ್ವಲ್ಪ ಕ್ರಿಸ್ಪಿನೆಸ್ ಕಮ್ಮಿ ಇರುತ್ತೆ, ಆಮೇಲೆ ತಣ್ಣಗಾದ್ಮೇಲೆ ಕರೆಕ್ಟಾಗಿ ಏನು ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ. ನಂತರ ಇದನ್ನು ಫುಲ್ಲು ತಣ್ಣಗಾದ್ಮೇಲೆ ಇದನ್ನು ನಾವು ಏರ್ ಟೈಟ್ ಕಂಟೈನರಲ್ಲಿ ಮುಚ್ಚಿಟ್ರೆ ಚೆನ್ನಾಗಿ ಏನು ಕ್ರಿಸ್ಪಿಯಾಗಿರುತ್ತೆ. ಒಂದು 15 ಡೇಸ್ 20 ಡೇಸಲ್ಲಿ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಒಂದು ಸಲ ನೀವು ಟ್ರೈ ಮಾಡ್ಕೊಂಡು ನೋಡಿ. ಹಬ್ಬಕ್ಕೆ ನಾನು ನಿನ್ನೆನೂ ಒಂದು ರೆಸಿಪಿನ ಶೇರ್ ಮಾಡಿದ್ದೆ, ಇವತ್ತೂ ಒಂದು ರೆಸಿಪಿನ ಶೇರ್ ಮಾಡ್ತೀನಿ, ಹಾಗೆಯೇ ನಾಳೆನೂ ಒಂದು ರೆಸಿಪಿನ ಶೇರ್ ಮಾಡ್ತೀನಿ. ಹಬ್ಬದಲ್ಲಿ ಗೆಸ್ಟ್ ಎಲ್ಲ ಬಂದರೆ ಇದನ್ನೆಲ್ಲ ನಾವು ಏನು ಅವರಿಗೆ ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಾಗುತ್ತೆ ನೋಡಿ. ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಇದು, ಇವಾಗ ತಣ್ಣಗಾಗಿದೆ ಫುಲ್ಲು, ಹಾಗಾಗಿ ತುಂಬಾ ಕ್ರಿಸ್ಪಿಯಾಗಿದೆ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.